ಟ್ರಂಪ್ ಕೊಟ್ಟ ಒಂದೇ ಒಂದು ಆದೇಶದಿಂದ ಟೆಹರಾನ್ ಎದೆಯಲ್ಲಿ ನಡುಕ ಹುಟ್ಟಿಕೊಂಡಿದೆ. ಅಷ್ಟಕ್ಕೂ ಮ್ಯಾಟರ್ ಏನಂದ್ರೆ ಇದುವರೆಗೆ ಇತಿಹಾಸದಲ್ಲಿ ಕಾಣದ ರೇಂಜ್ ನಲ್ಲಿ ವಿನಾಶ ಸೃಷ್ಟಿ ಮಾಡುವ ಮಿಸೈಲ್ಗಳು ಗಲ್ಫ್ ದೇಶಗಳ ಕಡೆಗೆ ತಿರುಗಿವೆ. ಈ ಏಟಿಗೆ ಪ್ರಪಂಚವೆಲ್ಲ ಶಾಕ್ ಅಲ್ಲಿದೆ. ಎಲ್ಲರೂ ಉಸಿರು ಬಿಗಿಡಿದು ಅಷ್ಟಕ್ಕೂ ನೆಕ್ಸ್ಟ್ ಏನಾಗಬಹುದು ಅಂತ ಟೆನ್ಷನ್ ಪಡ್ತಿದ್ದಾರೆ. ಮೂರನೇ ವಿಶ್ವ ಯುದ್ಧದ ಸೈರನ್ಗಳು ಗಟ್ಟಿಯಾಗಿ ಕೇಳಿಸ್ತಾ ಇರುವ ಈ ಟೈಮ್ ನಲ್ಲಿ ಅಮೆರಿಕ ಇರಾನ್ ನ ನೋಟ ಸಡನ್ ಆಗಿ ನಮ್ಮ ಭಾರತದ ಮೇಲೆ ಬಿದ್ದಿವೆ. ದೆಹಲಿಯ ಸೌತ್ ಬ್ಲಾಕ್ ಅಲ್ಲಿ ರಾತ್ರೋರಾತ್ರಿ ಗಡಿಬಿಡಿ ಹೆಚ್ಚಾಗಿದೆ. ಕತಾರ್ ನಲ್ಲಿರುವ ತನ್ನ ಅತಿ ದೊಡ್ಡ ಏರ್ ಬೇಸ್ ಅನ್ನ ಅಮೆರಿಕ ಖಾಲಿ ಮಾಡಿದೆ. ಅಲ್ಲಿರುವ ಸೈನಿಕರನ್ನ ಹಾಗೆ ಹಿಂದಕ್ಕೆ ತೆಗೆದುಕೊಳ್ತಿದ್ದಾರೆ ಅಂದ್ರೆ ಅದು ಫೈನಲ್ ವಾರ್ನಿಂಗ್ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಇದರಿಂದ ಫುಲ್ ಅಲರ್ಟ್ ಆಗಿರುವ ನಮ್ಮ ಭಾರತ ತಕ್ಷಣ ರೆಡ್ ಅಲರ್ಟ್ ಅನ್ನ ಜಾರಿ ಮಾಡಿದೆ. ಇರಾನ್ ನಲ್ಲಿರುವ ಭಾರತೀಯರೆಲ್ಲರಿಗೂ ಅರ್ಜೆಂಟ್ ಆಗಿ ಆದೇಶ ಕೊಟ್ಟಿದೆ. ಗಂಟು ಮೂಟೆಯನ್ನ ಕಟ್ಟಿಕೊಂಡು ಸಿಕ್ಕ ಫ್ಲೈಟ್ ಅನ್ನ ಏರಿ ಬನ್ನಿ ಎಂದು ನವದೆಹಲಿಯಿಂದ ಕ್ಲಿಯರ್ ಆದೇಶಗಳು ಹೋಗಿವೆ. ಮುಂದಿನ 24 ಗಂಟೆಗಳಲ್ಲಿ ಏನಾಗಬಹುದು ಅಂತ ಊಹೆ ಮಾಡೋದು ಕೂಡ ತುಂಬಾನೇ ಕಷ್ಟ. ಸೌದಿ ಅರೇಬಿಯಾದಿಂದ ಬಹ್ರೈನ್ ವರೆಗೆ ಒಂದೇ ಒಂದು ಭಯ. ಇತ್ತ ಇರಾನ್ ತನ್ನ ಪಕ್ಕದ ದೇಶಗಳಿಗೆ ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ನೀವು ಅಮೆರಿಕಾಗೆ ರೂಟ್ ಕೊಟ್ರೆ ನಿಮ್ಮ ನಗರಗಳನ್ನ ಸ್ಮಶಾನ ಮಾಡ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದೆ. ಗಡಿಯಾರದ ಮುಳ್ಳುಗಳು ವೇಗವಾಗಿ ತಿರುಗ್ತಾ ಇವೆ. ವರ್ಲ್ಡ್ ಮ್ಯಾಪ್ ನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಭಾರಿ ಸ್ಫೋಟ ಸಂಭವಿಸಬಹುದು. 2026ನೇ ವರ್ಷ ವಾಷಿಂಗ್ಟನ್ ನಿಂದ ಮಾಸ್ಕೋದವರೆಗೆ ಎಲ್ಲರಿಗೂ ಮೈಂಡ್ ಬ್ಲಾಕ್ ಆಗುವ ಸೀನ್ ಒಂದಿಗೆ ಶುರುವಾಗಲಿದೆ. ಮಧ್ಯಪ್ರಾಚ್ಯದಲ್ಲಿ ಗಾಳಿಯಲ್ಲಿ ಗನ್ ಪೌಡರ್ ನ ವಾಸನೆ, ಸಮುದ್ರದ ಮೇಲೆ ಯುದ್ಧ ನೌಕೆಗಳ ಗರ್ಜನೆ ಕೇಳಿಸುತ್ತೆ. ಆದ್ರೆ ಈ ಗಂದರಗೋಳದ ನಡುವೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಆದ ವಿಷಯ ನಡೀತು. ಆಕಾಶದಿಂದ ಮಿಸೈಲ್ ಗಳ ಮಳೆ ಸುರಿತಾ ಇರುವಾಗ ದೌತ್ಯ ವಲಯದಲ್ಲಿ ಮಾತ್ರ ಒಂದು ಇನ್ಸಿಡೆಂಟ್ ಎಲ್ಲರನ್ನ ಸರ್ಪ್ರೈಸ್ ಮಾಡ್ತು. ಪ್ರಪಂಚದಲ್ಲೇ ಅತ್ಯಂತ ಪವರ್ಫುಲ್ ದೇಶ ಅಮೆರಿಕ ಮತ್ತು ಅದರ ಕಟ್ಟ ಶತ್ರು ಇರಾನ್ ದೇಶ ಇಬ್ಬರು ಒಬ್ಬರನ್ನೊಬ್ಬರು ನಾಶ ಮಾಡಲು ರೆಡಿ ಆಗಿದ್ರು. ಆದ್ರೆ ಟ್ರಿಗರ್ ಒತ್ತುವ ಮೊದಲು ಫೋನ್ ರಿಂಗ್ ಆಯ್ತು. ಅದು ಬೇರೆ ಎಲ್ಲೂ ಅಲ್ಲ, ನಮ್ಮ ಭಾರತದ ವಿದೇಶಾಂಗ ಸಚಿವಾಲಯದಲ್ಲಿ. ಕಳೆದ 24 ಗಂಟೆಗಳಲ್ಲಿ ಏನಾಯ್ತು ಗೊತ್ತಾ? ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ ಮತ್ತು ಇರಾನ್ ಅವರು ಇಬ್ಬರು ಸಡನ್ ಆಗಿ ನಮ್ಮ ಜೈಶಂಕರ್ ಅವರನ್ನ ಏಕೆ ನೆನಪು ಮಾಡ್ಕೊಂಡ್ರು? ನಿಜವಾದ ಸ್ಟೋರಿ ಇಲ್ಲಿದೆ. ಇರಾನ್ ನಮ್ಮ ಸಹಾಯ ಕೇಳ್ತಾ ಇದೆಯಾ ಅಥವಾ ಅಮೆರಿಕ ನಮ್ಮ ಮೂಲಕ ಇರಾನ್ಗೆ ಫೈನಲ್ ವಾರ್ನಿಂಗ್ ಅನ್ನ ಕಳಿಸ್ತಾ ಇದೆಯಾ? ಈ ಎರಡು ಶತ್ರು ದೇಶಗಳನ್ನ ಕಂಟ್ರೋಲ್ ಮಾಡುವ ರಿಮೋಟ್ ಕಂಟ್ರೋಲ್ ಈಗ ಭಾರತದ ಕೈಯಲ್ಲಿದೆ. ಈ ಸೀಕ್ರೆಟ್ ಕಾಲ್ ನ ಹಿಂದಿನ ಅಸಲಿ ಸ್ಟೋರಿ, ನಮ್ಮ ರಾ ಬಳಿ ಇರುವ ಪಕ್ಕಾ ಇನ್ಫಾರ್ಮೇಶನ್ ಬಗ್ಗೆ ಈಗ ಡೀಟೇಲ್ಡ್ ಆಗಿ ಮಾತಾಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ಈ ಸ್ಟೋರಿ ವಾಷಿಂಗ್ಟನ್ ಡಿಸಿಯ ಒಂದು ಸೀಕ್ರೆಟ್ ರೂಮ್ ನಿಂದ ಶುರುವಾಯಿತು. ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ ಗೆ ಮರಳಿ ಬಂದ ನಂತರ ಇರಾನ್ ಜೊತೆಗೆ ಆಟವಾಡುವುದು ಇನ್ನು ಸಾಧ್ಯವಿಲ್ಲ ಎಂದು ಫಿಕ್ಸ್ ಆಗಿದ್ದಾನೆ. ಡೈರೆಕ್ಟ್ ಆಕ್ಷನ್ ಗೆ ಇಳಿಯಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾನೆ. 2025 ಎಂಡಿಂಗ್ ನ ಹೊತ್ತಿಗೆ ಮಾತಿನ ಯುದ್ಧ ಮುಗಿತು. ಆದ್ರೆ 2026 ಜನವರಿಯಲ್ಲಿ ಸೀನ್ ಪೂರ್ತಿ ರಿವರ್ಸ್ ಆಯ್ತು. ಕಳೆದ 24 ಗಂಟೆಗಳಲ್ಲಿ ಜೈಶಂಕರ್ ಅವರಿಗೆ ಮಾರ್ಕೋ ರೂಬಿಯೋನಿಂದ ಕಾಲ್ ಬಂತು. ಕಾಲರ್ ಐಡಿಯಲ್ಲಿ ಅಮೆರಿಕ ಹೆಸರು ನೋಡಿದ ಕೂಡಲೇ ಇದು ರೊಟೀನ್ ಕಾಲ್ ಅಂದ್ಕೊಂಡ್ರು. ಹೊರಗಡೆ ವಾಣಿಜ್ಯ ಒಪ್ಪಂದಗಳು, ಎಕನಾಮಿಕ್ ರಿಲೇಷನ್ಸ್ ಎಂದು ಅಧಿಕೃತ ಪ್ರಕಟಣೆಗಳು ಬರುತ್ತೆ. ಆದ್ರೆ ಸರಿಹದ್ದುಗಳಲ್ಲಿ ಯುದ್ಧ ಮೇಘಗಳು ಕವಿದಾಗ ಬಿಸ್ನೆಸ್ ಬಗ್ಗೆ ಯಾರು ಮಾತಾಡ್ತಾರೆ ಹೇಳಿ? ಈ ಕಾಲ್ ಸಮಾಧಾನವಾದದ್ದು ಅಲ್ಲ, ಇದು ಒಂದು ಕ್ಲಿಯರ್ ವಾರ್ನಿಂಗ್. ದೌತ್ಯ ನೀತಿಗಳ ಪ್ರಕಾರ ಅಮೆರಿಕ ಯಾವುದೇ ದೇಶದ ಮೇಲೆ ಯುದ್ಧಕ್ಕೆ ನಿಂತರೆ ಮೊದಲು ತನ್ನ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಮುಖ್ಯವಾಗಿ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಅನ್ನ ಲೂಪ್ ನಲ್ಲಿ ತೆಗೆದುಕೊಳ್ಳುತ್ತೆ. ಈ ಪ್ರಪಂಚದಲ್ಲಿ ಇರಾನ್ ಯಾರ ಮಾತು ಬೇಕಾದ್ರೂ ಕೇಳುತ್ತೆ ಅಥವಾ ಇರಾನ್ ಮೇಲೆ ಯಾರಿಗಾದ್ರೂ ಹಿಡಿತಾ ಇದೆ ಅಂದ್ರೆ ಅದು ಒಂದು ಭಾರತ ಮಾತ್ರ ಎಂದು ಅಮೆರಿಕಾಗೆ ಚೆನ್ನಾಗಿ ಗೊತ್ತು. ಟ್ರಂಪ್ ಸರ್ಕಾರಕ್ಕೆ ಒಂದು ಕ್ಲಾರಿಟಿ ಇದೆ. ಭಾರತ ಅಮೆರಿಕದ ಜೊತೆಗೆ ದೋಸ್ತಿ ಮಾಡುತ್ತಲೇ ಇರಾನ್ ಜೊತೆಯೂ ಮೊದಲಿನಿಂದಲೂ ಉತ್ತಮ ಸಂಬಂಧವನ್ನ ನಿರ್ವಹಿಸುತ್ತೆ. ಅದಕ್ಕೆ ಮಾರ್ಕೋ ರೂಬಿಯೋ ಕಾಲ್ ಮಾಡಿ, ಮಿಸ್ಟರ್ ಮಿನಿಸ್ಟರ್, ನಾವು ಆಕ್ಷನ್ ತೆಗೆದುಕೊಳ್ಳುತ್ತಿದ್ದೇವೆ. ವಿಷಯ ತುಂಬಾನೇ ಸೀರಿಯಸ್ ಆಗಿದೆ. ನಿಮ್ಮವರನ್ನ ಅಲ್ಲಿಂದ ಹೊರಗೆ ತೆಗೀರಿ. ಸಾಧ್ಯವಾದ್ರೆ ಆ ಟೆಹರಾನ್ ಅವನಿಗೆ ಹೇಳಿ ದಾರಿಯಲ್ಲಿ ಇಡಿ ಎಂದು ಇಂಡೈರೆಕ್ಟ್ ಆಗಿ ಹಿಂಟ್ ಅನ್ನ ಕೊಟ್ಟಿರಬಹುದು. ಸಿಬಿಐ ನಂತಹ ಭಯಂಕರ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇರುವ ಈ ಅಮೆರಿಕವೇ ಆಕ್ಷನ್ ತೆಗೆದುಕೊಳ್ಳುವ ಮೊದಲು ಭಾರತವನ್ನ ಕಾನ್ಫರೆನ್ಸ್ ನಲ್ಲಿ ತೆಗೆದುಕೊಳ್ಳುತ್ತದೆ ಅಂದ್ರೆ ನಮ್ಮ ವಿದೇಶಾಂಗ ನೀತಿಯ ಪವರ್ ಯಾವ ರೇಂಜ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ನಿಜವಾಗಿಯೂ ನಮ್ಮ ದೌತ್ಯ ವಿಜಯಕ್ಕೆ ಒಂದು ಟೆಸ್ಟ್ ನಂತಹದ್ದು. ಸ್ಟೋರಿಯಲ್ಲಿ ನಿಜವಾದ ಟ್ವಿಸ್ಟ್ ಇಲ್ಲೇ ಇದೆ. ಅಮೆರಿಕ ಸಡನ್ ಆಗಿ ಅಫ್ಘಾನಿಸ್ತಾನದಲ್ಲಿ ಮಾಡಿದಂತೆ ಇಲ್ಲಿ ಕೂಡ ಓಡಿ ಹೋಗಲು ಶುರು ಮಾಡಿದೆ. ಆದ್ರೆ ಇದನ್ನು ನೋಡಿ ಅಮೆರಿಕ ಭಯ ಪಡ್ತು ಅನ್ಕೊಂಡ್ರೆ ತಪ್ಪು. ಇದು ಭಯದಿಂದ ಮಾಡುತ್ತಿರುವ ಕೆಲಸವಲ್ಲ, ಒಂದು ಮಾಸ್ಟರ್ ಪ್ಲಾನ್ ಪ್ರಕಾರ ನಡೆಯುತ್ತಿರುವ ವ್ಯೂಹಾತ್ಮಕ ಉಪಸಂಹಾರ. ಕತಾರ್ ಅಲ್ ಉದ್ದೀನ್ ಏರ್ ಬೇಸ್ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾಗೆ ಹೃದಯ ಭಾಗದಂತೆ. ಅಲ್ಲಿಂದಲೇ ಡ್ರೋನ್ಗಳು ಹಾರುತ್ತವೆ, ಬಾಂಬರ್ ವಿಮಾನಗಳು ಹೊರಡುತ್ತವೆ, ಎಲ್ಲಾ ಕಮಾಂಡ್ ಸೆಂಟರ್ ಅಲ್ಲೇ ಇರುತ್ತೆ. ಅಂತಹ ಜಾಗದಿಂದ ಸೈನ್ಯವನ್ನ ರಾತ್ರೋರಾತ್ರಿ ಹಿಂದಕ್ಕೆ ಇಳಿಯುತ್ತಿದ್ದಾರೆ ಅಂದ್ರೆ ಏನೋ ದೊಡ್ಡ ವಿಪತ್ತು ಬರಲಿದೆ ಎಂದರ್ಥ. ಇದಕ್ಕೆ ಎರಡು ಮುಖ್ಯ ಕಾರಣಗಳಿವೆ. ನಂಬರ್ 1, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ರೆ ರಿಟರ್ನ್ ಗಿಫ್ಟ್ ಆಗಿ ಇರಾನ್ ಮೊದಲು ದಾಳಿ ಮಾಡುವುದು ಈ ಕತಾರ್ ಬೇಸ್ ನ ಮೇಲೆಯೇ. ಇರಾನ್ ಬಳಿ ಇರುವ ಮಿಸೈಲ್ ಗಳ ರೇಂಜ್ ನಲ್ಲಿ ಈ ಬೇಸ್ ಸುಲಭವಾಗಿ ಸಿಗುತ್ತೆ. ಅಮೆರಿಕ ತನ್ನ ಸೈನಿಕರ ಪ್ರಾಣವನ್ನ ರಿಸ್ಕ್
ಹಾಕಲು ಬಯಸುವುದಿಲ್ಲ. ಅದಕ್ಕೆ ಮೊದಲೇ ಪ್ಲೇಸ್ ಅನ್ನ ಖಾಲಿ ಮಾಡ್ತಿದೆ. ಇದನ್ನೇ ವಾರ್ ಲ್ಯಾಂಗ್ವೇಜ್ ಅಲ್ಲಿ ಕ್ಲಿಯರಿಂಗ್ ದಿ ಬ್ಯಾಟಲ್ ಫೀಲ್ಡ್ ಅಂತ ಕರೀತಾರೆ. ಅಂದ್ರೆ ಎರಡು ಗೂಳಿಗಳು ಗುದ್ದಾಡುವ ಮೊದಲು ಮಧ್ಯದಲ್ಲಿ ಇರೋರನ್ನ ಪಕ್ಕಕ್ಕೆ ತಪ್ಪಿಸದಂತೆ. ಗ್ರೌಂಡ್ ಕ್ಲಿಯರ್ ಆದ ಕೂಡಲೇ ಇರಾನ್ ಮೇಲೆ ಓಪನ್ ಆಗಿ ಬಾಂಬ್ಗಳ ಮಳೆ ಸುರಿಸಬಹುದು ಎಂದು ಅಮೆರಿಕದ ಪ್ಲಾನ್. ಟ್ರಂಪ್ ಅವರ ಬಿಹೇವಿಯರ್ ನೋಡಿದ್ರೆ ಈ ಬಾರಿ ಕೇವಲ ಟ್ವಿಟರ್ ಅಲ್ಲಿ ಬೆದರಿಕೆಗಳಿಂದ ಅವರು ನಿಲ್ಸೋ ತರ ಕಾಣ್ತಾ ಇಲ್ಲ. ಡೈರೆಕ್ಟ್ ಆಗಿ ನ್ಯೂಕ್ಲಿಯರ್ ಬಟನ್ ಅನ್ನ ಅಥವಾ ಭಾರಿ ಬಾಂಬುಗಳ ಬಟನ್ ಅನ್ನ ಒತ್ತುವ ರೀತಿ ಕಾಣ್ತಿದ್ದಾನೆ. ರೋಬಿಯೋ ಫೋನ್ ಮುಗಿಸಿದ ಕೂಡಲೇ ಕತಾರ್ ನಲ್ಲಿ ಅಮೆರಿಕದ ಟ್ರೂಪ್ಸ್ ಮೂವ್ಮೆಂಟ್ ಹೆಚ್ಚಾಯ್ತು. ಟೆಹರಾನ್ ನಲ್ಲಿ ನಡುಕ ಶುರುವಾಯ್ತು. ಇಷ್ಟು ದಿನ ನಮ್ಮ ಬಳಿ ಅದಿದೆ ಇದಿದೆ ಎಂದು ಬಿಲ್ಡಪ್ ಕೊಟ್ಟ ಇರಾನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಒಮ್ಮೆಲೆ ಅಲರ್ಟ್ ಆದ್ವು. ಅಮೆರಿಕ ಕಾಲ್ ಬಂದ ಸರಿಯಾಗಿ 24 ಗಂಟೆಗಳ ನಂತರ ಸೌತ್ ಬ್ಲಾಕ್ ನಲ್ಲಿ ಮತ್ತೆ ಫೋನ್ ರಿಂಗ್ ಆಯ್ತು. ಈ ಬಾರಿ ಲೈನ್ ನಲ್ಲಿ ಇರೋದು ಇರಾನ್ ಫಾರಿನ್ ಮಿನಿಸ್ಟರ್ ಸಯ್ಯದ್ ಅಬ್ಬಾಸ್. ಒಬ್ಬರನ್ನೊಬ್ಬರು ಕೊಲ್ಲಲು ರೆಡಿ ಆಗಿದ್ರು. ಎರಡೂ ದೇಶಗಳ ಮಂತ್ರಿಗಳು ಕೇವಲ 24 ಗಂಟೆಗಳ ಗ್ಯಾಪ್ ಅಲ್ಲಿ ಒಂದೇ ದೇಶದ ಮಂತ್ರಿಗೆ ಫೋನ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಭಾರತದ ಇಂಟೆಲಿಜೆನ್ಸ್ ಎಷ್ಟಿದೆ ಅಂತ ಅರ್ಥವಾಗುತ್ತೆ. ಇರಾನ್ ನಿಂದ ಬಂದ ಕಾಲ್ ಅವರ ಭಯವನ್ನ ತೋರಿಸುತ್ತೆ. ಅಧಿಕೃತವಾಗಿ ದ್ವಿಪಕ್ಷೀಯ ಚರ್ಚೆ ಎಂದು ಕವರ್ ಮಾಡ್ತಿದ್ದಾರೆ, ಆದ್ರೆ ತೆರೆ ಹಿಂದೆ ನಡೆದ ಸಂಭಾಷಣೆ ಬೇರೆ. ಇರಾನ್ ಬಹುಶಃ ನಮ್ಮ ಮೂಲಕ ಅಮೆರಿಕಾಗೆ ಮೆಸೇಜ್ ಅನ್ನ ಕಳಿಸಲು ನೋಡ್ತಿರ್ಬೋದು. ನಾವು ಯುದ್ಧ ಬೇಡ ಅನ್ಕೊಂಡಿದ್ದೇವೆ ಅಥವಾ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಪರಿಣಾಮಗಳು ಕೆಟ್ಟದಾಗಿರುತ್ತೆ ಎಂದು ಭಾರತದ ಮೂಲಕ ಅಮೆರಿಕಾಗೆ ತಲುಪಿಸಲು ನೋಡ್ತಾ ಇರಬಹುದು. ಯಾಕಂದ್ರೆ ಟ್ರಂಪ್ ತನ್ನ B-52 ಬಾಂಬರ್ ಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರೆ ಟೆಹರಾನ್ ಬೂದಿಯಾಗಲು ಹೆಚ್ಚು ಟೈಮ್ ಬೇಕಿಲ್ಲ ಅಂತ ಇರಾನ್ಗೆ ಚೆನ್ನಾಗಿ ಗೊತ್ತು. ಇಂತಹ ಕ್ರಿಟಿಕಲ್ ಟೈಮ್ ನಲ್ಲಿ ವಾಷಿಂಗ್ಟನ್ ಗೆ ಫೋನ್ ಮಾಡಿ ನಿಲ್ಲಿ ಬಾಸ್, ಆತುರ ಪಡಬೇಡಿ, ಮಾತನಾಡಿಕೊಳ್ಳೋಣ ಅಂತ ಹೇಳುವ ಧೈರ್ಯ ಕೇವಲ ಭಾರತಕ್ಕೆ ಮಾತ್ರ ಇದೆ. ಇರಾನ್ ಈಗ ಕಾರ್ನರ್ ಆಗಿದೆ, ಹೆಲ್ಪ್ ಆಗಿ ನೋಡ್ತಾ ಇದೆ ಎಂದು ಈ ಕಾಲ್ ಫೋನ್ ಪ್ರೂವ್ ಮಾಡ್ತಿದೆ. ಆದ್ರೆ ಈ ಫೋನ್ ಕಾಲ್ಗಳ ನಂತರ ಭಾರತ ಮಾಡಿದ ಕೆಲಸ ನೋಡಿದ್ರೆ ಟೆನ್ಷನ್ ಇನ್ನಷ್ಟು ಭಯಕ್ಕೆ ತಿರುಗಿದೆ. ಎರಡು ದೇಶಗಳ ಮಂತ್ರಿಗಳೊಂದಿಗೆ ಮಾತನಾಡಿದ ಕೂಡಲೇ ಬುಧವಾರ ಮಧ್ಯಾಹ್ನ ನಮ್ಮ ಗವರ್ನಮೆಂಟ್ ಒಂದು ಅರ್ಜೆಂಟ್ ಅಡ್ವೈಸರಿಯನ್ನ ಜಾರಿ ಮಾಡ್ತು. ಇರಾನ್ ನಲ್ಲಿರುವ ಭಾರತೀಯರು ತಕ್ಷಣ ದೇಶ ಬಿಟ್ಟು ಬನ್ನಿ, ಸಾಧ್ಯವಾದ್ರೆ ಹಿಂದೆ ವಿಮಾನವನ್ನ ಹತ್ತಿಬಿಡಿ ಎಂದು ವಿದೇಶಾಂಗ ಸಚಿವಾಲಯ ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಇದು ರೊಟೀನ್ ಟ್ರಾವೆಲ್ ಅಡ್ವೈಸರಿ ಅಲ್ಲ, ಇದು ಎಮರ್ಜೆನ್ಸಿ ಪ್ರೋಟೋಕಾಲ್. ಅಲ್ಲಿ ಪರಿಸ್ಥಿತಿ ಮುಂದಿನ ಕೆಲವು ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ ನರಕದಂತೆ ಬದಲಾಗುತ್ತದೆ ಎಂದು ನಮ್ಮ ರಾ ಏಜೆನ್ಸಿಗೆ ವಿದೇಶಾಂಗ ಸಚಿವಾಲಯಕ್ಕೆ ಪಕ್ಕಾ ಇನ್ಫಾರ್ಮೇಶನ್ ಬಂದಿರಬಹುದು. ನಾರ್ಮಲ್ ಆಗಿ ಜಾಗೃತರಾಗಿರಿ ಅಂತ ಹೇಳ್ತಾರೆ. ಆದ್ರೆ ಒಂದು ದೇಶ ತನ್ನ ಪೌರರನ್ನ, ಸ್ಟೂಡೆಂಟ್ಸ್ ಅನ್ನ, ಬಿಸ್ನೆಸ್ ಮ್ಯಾನ್ಸ್ ಅನ್ನ ಅವರ ಕೆಲಸವನ್ನೆಲ್ಲ ಬಿಟ್ಟು ತಕ್ಷಣ ವಾಪಸ್ ನಮ್ಮ ದೇಶಕ್ಕೆ ಬನ್ನಿ ಅಂತ ಹೇಳ್ತಿದ್ರೆ ಅಲ್ಲಿ ಇನ್ನೂ ಉಳಿಯುವುದು ಸೇಫ್ ಅಲ್ಲ ಎಂದರ್ಥ. ಜೈಶಂಕರ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇರಾನ್ ಮಂತ್ರಿಯೊಂದಿಗೆ ಮಾತನಾಡಿದ್ದೇನೆ ಎಂದು ಕನ್ಫರ್ಮ್ ಮಾಡಿದ್ದಾರೆ. ಆದ್ರೆ ಆ ದೌತ್ಯ ಭಾಷೆಯ ಹಿಂದಿನ ನಿಜ ಏನಂದ್ರೆ ಭಾರತ ತನ್ನ ಪೌರರನ್ನ ಯುದ್ಧ ಪ್ರದೇಶದಿಂದ ತೆಗೆಯುವಲ್ಲಿ ಫುಲ್ ಸ್ಪೀಡ್ ಅಲ್ಲಿದೆ. ಈ ಅಡ್ವೈಸರಿ, ಈ ಫೋನ್ ಕಾಲ್ಗಳು, ಈ ಹಡಾವಡಿ ಎಲ್ಲ ನೋಡಿದ್ರೆ ಕೌಂಟ್ ಡೌನ್ ಶುರುವಾಗಿದೆ ಅನಿಸ್ತಾ ಇದೆ. ಯುಕ್ರೇನ್ ವಾರ್ ಟೈಮ್ ಅಲ್ಲಿ ಅಥವಾ ಸುಡಾನ್ ಕ್ರೈಸಿಸ್ ಟೈಮ್ ನಲ್ಲಿ ಭಾರತ ಹೀಗೆ ರಿಯಾಕ್ಟ್ ಆಯಿತು ಎಂದು ನಮ್ಗೆಲ್ಲ ಗೊತ್ತು. ತನ್ನ ಪೌರರ ಪ್ರಾಣಗಳ ವಿಷಯದಲ್ಲಿ ಈ ಹೊಸ ಭಾರತ ಕಾಂಪ್ರಮೈಸ್ ಆಗೋದಿಲ್ಲ. ಅಲ್ಲಿ ನಡೆದ ಏರ್ ಲಿಫ್ಟ್ ಸಿನಿಮಾಗಳ ಸೀನ್ ಅನ್ನ ನೆನಪಿಗೆ ಬರುತ್ತೆ. ನಮ್ಮವರನ್ನ ಹಿಂದಕ್ಕೆ ತರುವ ಏರ್ಪಾಡುಗಳು ನಡೆಯುತ್ತವೆ. ಇಷ್ಟೆಲ್ಲ ನಡೆಯುತ್ತಿರುವಾಗ ಮಧ್ಯಪ್ರಾಚ್ಯದಲ್ಲಿ ದೊಡ್ಡಣ್ಣನಂತೆ ಫೀಲ್ ಆಗುವ ಇರಾನ್ ಏನ್ ಮಾಡ್ತದೆ? ಕೈ ಕಟ್ಕೊಂಡು ಕೂರುತ್ತಾ? ಖಂಡಿತ ಇಲ್ಲ. ಅದು ಕೂಡ ತನ್ನ ಫೈನಲ್ ಫೈಟ್ ಗೆ ರೆಡಿ ಆಗ್ತಿದೆ. ಈಗ ಇರಾನ್ ಮೈಂಡ್ ಸೆಟ್ ಅನ್ನ ಒಮ್ಮೆ ಯೋಚಿಸಿ. ಒಂದು ಕಡೆ ಅಮೆರಿಕ ದಾಳಿ ಮಾಡಲು ರೆಡಿ ಆಗಿದೆ, ಮತ್ತೊಂದು ಕಡೆ ಫ್ರೆಂಡ್ಲಿ ಆಗಿರುವ ಭಾರತ ಕೂಡ ತನ್ನವರನ್ನ ಖಾಲಿ ಮಾಡಿಸ್ತಾ ಇದೆ ಅಂದ್ರೆ ಇರಾನ್ಗೆ ಅರ್ಥವಾಗಿದೆ ಯುದ್ಧ ಪಕ್ಕಾ ಎಂದು. ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಕಮಾಂಡರ್ ಮೌಸಾಮಿ ಮೀಡಿಯಾ ಮುಂದೆ ಬಂದು ನಾವು ಫುಲ್ ರೆಡಿ, ನಮ್ಮ ಬಳಿ ಕ್ಷಿಪಣಿಗಳ ಗೋಡನ್ಗಳು ತುಂಬಿವೆ, ಒಂದನ್ನ ಬಿಟ್ಟರೆ ಸಾಕು ಎಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ. ಇದು ಅಮೆರಿಕವನ್ನ ಹೆದರಿಸಲು ಅಥವಾ ತಮ್ಮ ಜನರಿಗೆ ಧೈರ್ಯವನ್ನ ಹೇಳಲು ಅದು ಬೇರೆ ವಿಷಯ ಅನ್ಕೊಳ್ಳಿ. ಆದ್ರೆ ಇರಾನ್ ತೆಗೆದುಕೊಂಡ ನೆಕ್ಸ್ಟ್ ಸ್ಟೆಪ್ ಮಾತ್ರ ಮಧ್ಯಪ್ರಾಚ್ಯವನ್ನೇ ನಡಗಿಸ್ತಾ ಇದೆ. ಇರಾನ್ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಕೇವಲ ಅಮೆರಿಕ ಬೇಸ್ಗಳ ಕಡೆಗೆ ಮಾತ್ರವಲ್ಲ, ತನ್ನ ಪಕ್ಕದ ದೇಶಗಳ ಕಡೆಗೂ ತಿರುಗಿಸಿದೆ. ಕತಾರ್, UAE, ಬಹ್ರೇನ್, ಸೌದಿ ಅರೇಬಿಯಾಗೆ ಇರಾನ್ ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ನೀವು ನಿಮ್ಮ ಭೂಮಿಯನ್ನ ಅಮೆರಿಕಾಗೆ ಕೊಟ್ರೆ, ನಿಮ್ಮ ಏರ್ ಬೇಸ್ ಗಳನ್ನ ದಾಳಿಗೆ ಬಳಸಲು ಬಿಟ್ರೆ ನಾವು ಅಮೆರಿಕವನ್ನ ಹೊಡೆಯುವ ಮೊದಲೇ ನಿಮ್ಮನ್ನ ಸ್ಮಶಾನ ಮಾಡ್ತೀವಿ ಅಂತ. ನಿಮ್ಮ ಗಗನಚುಂಬಿ ಕಟ್ಟಡಗಳು, ತೈಲ ಬಾವಿಗಳನ್ನ ಬೂದಿ ಮಾಡ್ತೀವಿ. ಇದು ಸುಮ್ಮನೆ ಕೊಡ್ತಾ ಇರುವ ಬೆದರಿಕೆ ಅಲ್ಲ, ಇರಾನ್ಗೆ ಬೆಂಬಲ ನೀಡುವ ಪ್ರಾಕ್ಸಿ. ಅಂದ್ರೆ ಗ್ರೂಪ್ ಗಳಾದ ಯುಮೆನ್ನ ಹೌತಿಗಳು, ಲೆಬನಾನ್ನ ಹಿಜ್ಬುಲ್ಲಾ ಈಗಾಗಲೇ ಆಕ್ಟಿವ್ ಆಗಿವೆ. ಅದಕ್ಕೆ ಕತಾರ್ ಕೂಡ ಭಯಪಟ್ಟು ತನ್ನ ನೆಲದ ಮೇಲೆ ಅಮೆರಿಕ ಆಕ್ಟಿವಿಟಿಯನ್ನ ಕಡಿಮೆ ಮಾಡು ಎಂದು ಹೇಳ್ತಿದೆ. ಅಮೆರಿಕ ಇರಾನ್ನ ಗಲಾಟೆಯಲ್ಲಿ ತಾವು ಬಲಿಪಶುಗಳಾಗಬಾರದು ಎಂದು ಗಲ್ಫ್ ದೇಶಗಳು ನಿರ್ಧರಿಸಿವೆ. ಇರಾನ್ ಸ್ಟ್ರಾಟಜಿ ಏನಂದ್ರೆ ನಾನು ಹೇಗೋ ಮುಳುಗ್ತಾ ಇದ್ದೀನಿ, ಅದ್ರ ಜೊತೆಗೆ ಎಲ್ಲರನ್ನ ಕರೆದುಕೊಂಡು ಹೋಗ್ತೀನಿ ಅನ್ನುವ ಹುಚ್ಚುತನ ಅವ್ರದ್ದು. ಅವರು ಆ ಪ್ರದೇಶದ ಸುತ್ತ ಒಂದು ರಿಂಗ್ ಆಫ್ ಫೈರ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇವೆಲ್ಲ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಆಯಿಲ್ ಬೆಲೆಗಳು ಆಕಾಶವನ್ನ ಏರುವುದು ಖಚಿತ. ಪೆಟ್ರೋಲ್ ರೇಟ್ ಏರುತ್ತೆ, ಸಾಮಾನ್ಯನ ಜೇಬಿಗೆ ತೂತು ಬೀಳುವುದು ಗ್ಯಾರಂಟಿ. ಗಲ್ಫ್ ನಲ್ಲಿ ಯುದ್ಧ ಬಂದ್ರೆ ಅದರ ಎಫೆಕ್ಟ್ ಗಲ್ಲಿಯಲ್ಲಿರುವ ಕಿರಾಣಿ
ಕಿರಾಣಿ ಅಂಗಡಿಯ ಮೇಲೂ ಕೂಡ ಬೀಳುತ್ತೆ. ಇಂತಹ ಕ್ಲಿಷ್ಟ ಸಮಯದಲ್ಲಿ ಭಾರತ ಏನ್ ಮಾಡ್ಬೇಕು? ಒಂದು ಕಡೆ ಅಮೆರಿಕದೊಂದಿಗೆ ಸ್ನೇಹ, ಮತ್ತೊಂದು ಕಡೆ ಇರಾನ್ ನೊಂದಿಗೆ ವ್ಯೂಹಾತ್ಮಕ ಸಂಬಂಧ. ಎರಡು ಕಣ್ಣುಗಳಲ್ಲಿ ಯಾವುದನ್ನ ಚುಚ್ಚಿಕೊಂಡ್ರು ನಮ್ಗೇನೆ ನಷ್ಟ. ಏನೇ ಆಗ್ಲಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತ ಮಧ್ಯಸ್ಥಿಕೆ ವಹಿಸಿ ಇಬ್ಬರನ್ನು ಕೂರಿಸಿ ಮಾತನಾಡಿ ಈ ಯುದ್ಧವನ್ನ ತಪ್ಪಿಸಬೇಕೆ? ನಿಮ್ಮ ಒಪಿನಿಯನ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.